ಪ್ರತಿ ಸಾರಿನೂ ನಾನು ನನ್ನ ಕ್ಷೇತ್ರದಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಯಾವುದೇ ಒಂದು ಟೂರ್ನಮೆಂಟಿಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಟೆನ್ನಿಸ್ ಬಾಲ್ನಲ್ಲಿ ಕ್ರಿಕೆಟನ್ನು ಆಡುವಂಥದ್ದನ್ನು ನಾನು ನೋಡ್ತಾ ಇದ್ದೇನೆ. ಆದರೆ ಪ್ರತಿ ಸಾರಿನೂ ನಾನು ಆ ಕ್ರೀಡಾಪಟುಗಳಿಗೆ ಮತ್ತು ಸಂಘಟಕರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೆ, ವಿನಂತಿಯನ್ನು ಮಾಡ್ತಾ ಇದ್ದೆ. ಕೊನೆ ಪಕ್ಷ ಟೂರ್ನಮೆಂಟ್ನಲ್ಲಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಟೆನ್ನಿಸ್ ಬಾಲ್ನಲ್ಲಿ ಆಡ್ಬೋದು. ಆದರೆ ಇಂಥ ಒಂದು ಮ್ಯಾಚ್ಗಳನ್ನು ಆಡುವಂಥ ಸಂದರ್ಭದಲ್ಲಿ ದಯವಿಟ್ಟು ಲೆದರ್ ಬಾಲ್ನಲ್ಲಿ ಆಡುವುದು ಬಹಳ ಸೂಕ್ತ ಅನ್ನುವಂಥದ್ದನ್ನು ಒಂದು ಕಿವಿ ಮಾತನ್ನು ನಾನು ಹೇಳ್ತಾ ಬಂದಿದ್ದೆ. ಯಾಕೆಂದರೆ ಟೆನ್ನಿಸ್ ಬಾಲ್ನಲ್ಲಿ ಆಡೋದಕ್ಕೂ ಮತ್ತು ಲೆದರ್ ಬಾಲ್ನಲ್ಲಿ ಆಡುವಂಥದ್ದಕ್ಕೂ ಸಾಕಷ್ಟು ವ್ಯತ್ಯಾಸಗಳು ಇದ್ದಾವೆ ಅನ್ನುವಂಥದ್ದನ್ನು ಇವತ್ತು ರಣಜಿ ಟ್ರಾಫಿ ಇರ್ಬೋದು ಅಥವಾ ಯಾವುದೇ ಟೆಸ್ಟ್ ಮ್ಯಾಚ್ಗಳಿರ್ಬೋದು, ಇವೆಲ್ಲ ಮ್ಯಾಚ್ಗಳು ಲೆದರ್ ಬಾಲ್ನಲ್ಲಿ ಆಟ ಆಡ್ತಾರೆ ಬಿಟ್ಟರೆ ಟೆನ್ನಿಸ್ ಬಾಲ್ನಲ್ಲಿ ಎಲ್ಲೂ ಆಟವನ್ನು ಆಡೋದನ್ನು ನಾವು ನೋಡಿಲ್ಲ. ಆದರೆ ಕುಮಟಾದಲ್ಲಿ ಮತ್ತು ಅಥವಾ ನಮ್ಮ ಜಿಲ್ಲೆಯಲ್ಲಿ ಈ ಟೆನ್ನಿಸ್ ಬಾಲಿಂದು ಒಂದು ಹಾವಳಿನೇ ಇದೆ. ಎಲ್ಲಿ ನೋಡಿದ್ರೂ ಟೆನ್ನಿಸ್ ಬಾಲ್ ಎಂದು. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಒಂದನೇದು ಲೆದರ್ ಬಾಲ್ ತಂದ್ರದ್ದು ಭಾಳ ಕಾಸ್ಟ್ಲಿ ಆಗ್ತದೆ ಬಾಲು. ಲೆದರ್ ಬಾಲ್ನಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಪ್ಯಾಡು ಮತ್ತು ಹೆಲ್ಮೆಟ್ಟು, ಹ್ಯಾಂಡ್ ಗ್ಲೌಸ್, ಆ್ಯಬ್ಡಮನ್ ಪ್ಯಾಡ್ ಎಲ್ಲ ಧರಿಸಿ ಆಟವನ್ನು ಆಡಬೇಕಾಗ್ತದೆ. ಅದು ಅಷ್ಟು ಸುಲಭವಾಗಿ ಆಗುವಂಥದ್ದು ಅಲ್ಲ ಅದು. ಆದರೆ ಟೆನ್ನಿಸ್ ಬಾಲು ಮಾನ್ಯತೆ ಇಲ್ಲ ಅನ್ನುವಂಥದ್ದನ್ನು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದೆ. ಆದರೆ ನೀವು ಇವತ್ತು ಕುಮಟಾದಲ್ಲಿ ಒಂದು ಲೆದರ್ ಬಾಲಿನ ಒಂದು ಟೂರ್ನಮೆಂಟ್ ಮಾಡಿದ್ರಿ ಅನ್ನುವಂಥದ್ದನ್ನು ಕೇಳಿದವಾಗ ನನಗೆ ನಿಜವಾಗಿಯೂ ಭಾಳ ಖುಷಿ ಆಯಿತು. ಒಬ್ಬರಾದರೂ ಇದು ಲೆದರ್ ಬಾಲ್ನಲ್ಲಿ ಟೂರ್ನಮೆಂಟನ್ನು ಮಾಡ್ತಾರಲ್ಲ ಎನ್ನುವಂಥದ್ದು. ಹೀಗಾಗಿ ಸಂಘಟಕರಿಗೆ, ವಿಶೇಷವಾಗಿ ಸಂಘಟಕರಿಗೆ ನಾನು ಒಂದು ಅಭಿನಂದನೆಗಳನ್ನು ಹೇಳ್ತೇನೆ. ಮುಂದಿನ ದಿವಸ ನೀವು ಪ್ರತಿ ವರ್ಷವೂ ಇದೇ ಮೈದಾನದಲ್ಲಿ ಲೆದರ್ ಬಾಲ್ನಲ್ಲಿ ಟೂರ್ನಮೆಂಟನ್ನು ಮಾಡಿರಿ. ಎಲ್ಲರನ್ನ ಒಳಗೊಂಡು ಮಾಡುವಂಥದ್ದನ್ನು ಮಾಡಬೇಕು. ಅಲ್ಲಿ ಜಾತಿ, ಧರ್ಮ ಇದೆಲ್ಲ ಬಿಟ್ಟು ನೀವು ಮಾಡಿದರೆ ಬಹುಶಃ ನೀವು ಇನ್ನೂ ಹೆಚ್ಚು ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಅನಿಸಿಕೆ ಇದೆ. ಅದರ ಜೊತೆ ಈ ಮೈದಾನದ ಇತಿಹಾಸ ಭಾಳ ಇದೆ. ಈ ಮಣಕಿ ಮೈದಾನದ ಇತಿಹಾಸ ಅಂತ ಹೇಳಿದರೆ ಬಹುಶಃ ನೀವು ಯಾರೋ ಎಲ್ಲರೂ ಚಿಕ್ಕವ್ರು ಇರಬೇಕು. ನಾನು ಒಬ್ಬನೇ ಸೀನಿಯರ್ ಇದ್ದೋ ಏನೋ ಗೊತ್ತಿಲ್ಲ. ಮೊಯ್ಸಿನ್ ಖಾಜಿನೂ ಭಾಳ ಜೂನಿಯರ್ ಮತ್ತು ಮೊಯ್ಸಿನ್ ಖಾಜಿ ಬರೇ ವ್ಯಾಪಾರದಲ್ಲಿ ಇದ್ದಾರೆ ಬಿಟ್ಟರೆ ಇಂಥ ಟೂರ್ನಮೆಂಟಲ್ಲೆಲ್ಲ ಇಲ್ಲ ಅವರು. ಆದರೆ ನಾನು ಈ ಚಿಕ್ಕವನಿದ್ದಾವಾಗಲೂ ನನಗೆ ಕ್ರಿಕೆಟ್ ಅಂತ ಹೇಳಿದ್ರೆ ಭಾಳ ಆಸಕ್ತಿ ಇದ್ದಂಥದ್ದು ಕ್ರಿಕೆಟ್ ಬಗ್ಗೆ. ಮೊದಲು ನಾನು ಪೇಪರ್ ಬಂದರೆ ನಮ್ಮ ಮನೆಯಲ್ಲಿ ಕೊನೆ ಪುಟ ನೋಡ್ತಾ ಇದ್ದೆ. ಕೊನೆ ಪುಟದಲ್ಲಿ ಟೂರ್ನಮೆಂಟ್ ಕ್ರಿಕೆಟು ಅಥವಾ ಯಾವುದೇ ಒಂದು ಮ್ಯಾಚಿನ ಬಗ್ಗೆ ಬರುವಂಥದ್ದು ಕೊನೆ ಪುಟದಲ್ಲಿ ಬರ್ತಾ ಇತ್ತು. ಆದರೆ ಈಗ ಕೊನೆ ಪುಟ ನೋಡಿದ್ರೆ ಸುಮಾರು 10 ವರ್ಷ ಆಗಿರ್ಬೋದು. ನೋಡಲಿಕ್ಕೆ ಪುರ್ಸೊತ್ತೂ ಇಲ್ಲ ಮತ್ತು ಅದು ನನಗೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಈಗೇನಿದ್ರು ನಾನು ಮೊದಲನೇ ಪುಟ ನೋಡೋದು ಅಥವಾ 2ನೇ ಪುಟ ಪೇಪರ್ನಲ್ಲಿ ನೋಡುವಂಥದ್ದು. ಹೀಗಾಗಿ ಕ್ರಿಕೆಟಿನ ಬಗ್ಗೆ ನಾನು ಈ ಒಂದು ಮೈದಾನದ ಇತಿಹಾಸ ಹೇಳಬೇಕಂತ ಹೇಳಿದ್ರೆ ಒಂದು ಭಾಳ ದೊಡ್ಡ ಟೂರ್ನಮೆಂಟು ಇಲ್ಲಿ ನಡೆದಿತ್ತು. ಯಾವ ಟೂರ್ನಮೆಂಟ್ ಅಂದರೆ ಅದು ಇಲ್ಲ ದೀಪಕ್ ಟ್ರೋಫಿ ಮತ್ತು ಈ ಎಲ್ಲ ಟ್ರೋಫಿ ಅಲ್ಲ, ಕೊಯ್ನಾ ಭೂಕಂಪ ಆದಂಥ ಸಂದರ್ಭದಲ್ಲಿ, ಭೂಕಂಪ ಆದಂಥ ಸಂದರ್ಭದಲ್ಲಿ ಆ ಭೂಕಂಪದ ಸಹಾಯಾರ್ಥವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಟೀಮ್ಗಳು ಈ ಗ್ರೌಂಡ್ನಲ್ಲಿ ಆಟವನ್ನು ಆಡಿದ್ರು ಆ ಸಂದರ್ಭದಲ್ಲಿ ಅಂತ. ಅಜಿತ್ ವಾಡೇಕರ್ ಇಡೀ ಮಹಾರಾಷ್ಟ್ರ ಟೀಮಿನ ಕ್ಯಾಪ್ಟನ್ ಆಗಿ ಈ ಮೈದಾನದಲ್ಲಿ ಆಟವನ್ನು ಆಡಿದ್ದಾರೆ. ಕರ್ನಾಟಕದ ಟೀಮ್ನಲ್ಲಿ EAS ಪ್ರಸನ್ನ ಅವರು ಈ ಒಂದು ಮೈದಾನದಲ್ಲಿ ಆಟವನ್ನು ಆಡಿದರು. ಆವಾಗ GR ವಿಶ್ವನಾಥ್ ಎಲ್ಲ ಇರಲಿಲ್ಲಾಗಿದ್ರು. ಅಂಥ ಒಂದು ಮೈದಾನ ಇದನ್ನು ನನಗೆ ನೆನಪಿರುವಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ಸತ್ಯನಾರಾಯಣ ಸ್ಟೋರ್ಸಿನ ಗೋವಿಂದ ನಾಯಕ್ ಫಾಸ್ಟ್ ಬೌಲರ್ ಇದ್ದರು. ಅವರು ಯೂನಿವರ್ಸಿಟಿ ಬ್ಲೂ ಆಗಿದ್ದರು. ಅವರಿಗೆ ಕೊನೆ ಗಳಿಗೆಯಲ್ಲಿ ಅವರಿಗೆ ಅವಕಾಶ ಸಿಕ್ತು. ಅವರು ಕೊನೆ ಬಾಲ್ನಲ್ಲಿ ಸಿಕ್ಸರನ್ನು ಹೊಡೆದಿದ್ದು ಇನ್ನೂ ನನಗೆ ನೆನಪಿದೆ ಆ ಮ್ಯಾಚ್ನಲ್ಲಿ ಕರ್ನಾಟಕದ ಪರವಾಗಿ. ಅಂಥ ಒಂದು ಮೈದಾನದಲ್ಲಿ ಇವತ್ತು ನಿಮಗೂ ಸಹ ಆಟ ಆಡಲಿಕ್ಕೆ ಒಂದು ಅವಕಾಶ ಸಿಕ್ತು. ದೀಪಕ್ ಟ್ರೋಫಿ ಮಾಡಿದ್ದಾರೆ. ಅದರ ನಂತರ ನಮ್ಮ ಯಾವುದು ರವಿರಾಜ್ ಟ್ರೋಫಿ, ಇದೆಲ್ಲ ಭಾಳ ಚೆನ್ನಾಗಿ ಸಂಘಟನೆಯನ್ನು ಪ್ರತಿ ವರ್ಷ ಮಾಡಿದ್ದನ್ನು ನಾನು ನೋಡಿದ್ದೇನೆ. ನೀವು ಸಹ ಭಾಳ ಬಹುಶಃ ನನಗೆ ಅನಿಸ್ತಾ ಇದೆ, ನಿಮ್ಮ ಪ್ಲೇಯರ್ಸನ್ನೆಲ್ಲ ನೋಡಿದವಾಗ ಭಾಳ ಸದೃಢವಾದಂಥ ಪ್ಲೇಯರ್ಸ್ ನೀವೆಲ್ಲ ಅನ್ನುವಂಥದ್ದನ್ನು ನನ್ನ ಕಣ್ಮುಂದೆ ಕಾಣ್ತಾ ಇದ್ದೀರಿ. ಒಳ್ಳೆಯ ಪ್ಲೇಯರ್ಸ್ ಇದ್ದಿರಿ, ಒಳ್ಳೆಯ ಪರ್ಸನಾಲಿಟಿ ನೀವು ಗಳಿಸ್ಕೊಂಡಿದ್ರಿ. ನೀವು ಇವತ್ತು ಆಟದಲ್ಲಿ ಗೆದ್ದಂಥ ಟೀಮಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ರನ್ನರ್ಸ್ ಅಪ್ ಆದವರಿಗೆ ಅವರಿಗೂ ಒಂದು ಅಭಿನಂದನೆಗಳನ್ನು ಹೇಳ್ತೇನೆ. ಇಂಥ ಪಂದ್ಯದಲ್ಲಿ
ಸಾಮಾನ್ಯವಾಗಿ ಸೋಲು ಮತ್ತು ಗೆಲುವು ಮುಖ್ಯ ಅಲ್ಲಂತೆ, ಭಾಗವಹಿಸೋದೇ ಮುಖ್ಯ ಅನ್ನುವಂಥದ್ದನ್ನು ನಾವು ಅನೇಕ ಸಂದರ್ಭದಲ್ಲಿ ಓದಿ ನಾನು ತಿಳ್ಕೊಂಡಿದ್ದೇನೆ. ಹೀಗಾಗಿ ನೀವು ಸಹ ಮುಂದಿನ ದಿವಸ ಇನ್ನೂ ಹೆಚ್ಚಿನ ಬಹಳ ಚೆನ್ನಾಗಿ ನೀವು ಸಂಘಟನೆಯನ್ನು ಮಾಡಿದ್ರಿ. ನಾನು ಪ್ರತಿದಿನ ಮನೆಯಿಂದ ಹೋಗುವಾಗ ಬರುವಾಗ ನಾನು ನಮ್ಮ ಡ್ರೈವರಿಗೆ, ನಮ್ಮ ಪಿ ಎಗೆಲ್ಲ ಕೇಳೋನು, ಯಾರಪ್ಪ ಇದು ಸಂಘಟನೆ ಮಾಡೋದು, ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ, ನನಗೆ ಕರೆದಿಲ್ಲಲ್ಲ ಅನ್ನುವಂಥದ್ದು ಒಂದು ಕಡೆ ನನಗಿತ್ತು. ಯಾರು ಅಂತ ಗೊತ್ತಾಗಲಿಲ್ಲ. ಆಮೇಲೆ ನಮ್ಮ ಇವರೆಲ್ಲ ಬಂದು ಕರೆದು ನನಗೆ ಇವತ್ತು ಒಂದು ಅವಕಾಶ ನೀವು ಒದಗಿಸ್ಕೊಟ್ಟಿದ್ರಿ, ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ರಿ. ಖಂಡಿತವಾಗಿಯೂ ನಾನು ಆ, ಆ, ಧರ್ಮದಲ್ಲಿ ಬೇರೆ ಇದ್ರೂ ಸಹ ನೀವು ನಿಮ್ಮ ಧರ್ಮದವರು, ನೀವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸಂಘಟನೆ ಇರಲಿ, ಭಾಳ ಅಚ್ಚುಕಟ್ಟಾಗಿ ಒಂದು ಶಿಸ್ತುಬದ್ಧವಾಗಿ ಯಾರಿಗೂ ತೊಂದರೆ ಇಲ್ಲದ ರೀತಿಯಲ್ಲಿ ನಿಮ್ಮ ಧರ್ಮದ ಒಂದು ಸಂಘಟನೆ ಪ್ರತಿ ಬಾರಿ ಇದೆ. ಅದನ್ನು ನೀವು ಈ ಸಾರಿ ಈ ಮೈದಾನದಲ್ಲಿ ನೀವು ತೋರಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ನಿಮ್ಮ ಎಲ್ಲ ಟೀಮಿನ ಎಲ್ಲ ಸದಸ್ಯರಿಗೆ ಮತ್ತು ಆಟಗಾರರಿಗೆ, ವಿಶೇಷವಾಗಿ ಅಂಪೈರಿಗೆ, ಪ್ರತಿ ಸಾರಿನೂ ಇಲ್ಲಿ ಮಣಕಿ ಗ್ರೌಂಡ್ನಲ್ಲಿ ಯಾವುದೇ ಕ್ರಿಕೆಟ್ ಆದರೂ ನಮ್ಮ ಏನು ಹೆಸರಿಂದು ಗೋಡೆವಾಲನ ತಂದೆಯವರು ನನ್ನ ಪರಿಚಯದವರು. ಕುಮಟಾ ಬೆಳಗಾಂ ಬಸ್ಸಿಗೆ ಅಲ್ಲ ಕಜೆ, ಕುಮಟಾ ಬೆಳಗಾಂ ಬಸ್ಸಿಗೆ ಡ್ರೈವರ್ ಅವ್ರ ತಂದೆ. ಆವಾಗ ಅವರು ಮತ್ತೆ ಮತ್ತೊಬ್ಬರು ನಿಮ್ಮ ಮುಸ್ಲಿಮ್ ಅಲ್ಲಿ ಆಗ 7 ಗುಂಟೆ ಜಾಗ ನನಗೆ ತಗೋ ಅಂತ ಹೇಳಿದ್ರು ಅವರು ಸಾಹೇಬ್ರೆ. ನನ್ನ ಅಪ್ಪ ಮತ್ತು ಅವರು ಬಹಳ ದೋಸ್ತರು, ಒಂದು 25 ಸಾರಿ ನಮ್ಮನೆಗೆ ಬಂದರು. 7 ಗುಂಟೆ ಜಾಗ ಮನೆ ಅಜ್ಜಿ ಎಷ್ಟಕ್ಕಿರ್ಬೋದು, 1.5 ಲಕ್ಷ ರೂಪಾಯಿ ಕೊಡ್ತೆ ಅಂತ ಹೇಳಿದ್ರು. ಈಗ ಅದಕ್ಕೆ ಎಷ್ಟಿದೆ ಗುಂಟೆಗೆ? ಆಮೇಲೆ ಅವರು ಇಲ್ಲಿ ಬಿಟ್ಕೊಂಡು ಹೋದ್ರು. ಅವರು ಏನೇ ಇರಲಿ, ಭಾಳ ಒಳ್ಳೆಯ ಸಂಘಟನೆ ಆಗಿದೆ, ಒಳ್ಳೆಯ ಕಾರ್ಯಕ್ರಮ ಆಗಿದೆ, ಒಳ್ಳೆಯ ಆಟಗಾರರು ನೀವೆಲ್ಲ ಪಾಲ್ಗೊಂಡಿದ್ರಿ, ಖುಷಿಯಲ್ಲಿದ್ದಿರಿ. ಮುಂದೂ ಸಹ ನೀವು ಈ ಮೈದಾನದಲ್ಲಿ ಮತ್ತೆ ಆಡುವಂಥ ಒಂದು ಅವಕಾಶ ನಿಮಗೆ ಒದಗಿ ಬರಲಿ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ